ನನ್ನ ಎಲ್ಲ ಪ್ರೀತಿಯ ಆತ್ಮಬಂಧುಗಳಿಗೆ ಅಂತರಾಳದಿಂದ ಸ್ವಾಗತ ಸುಸ್ವಾಗತ. ನೀವಿದೇ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಕ್ ಹೋಗೋಣ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ. ಎಷ್ಟೋ ಜನ ಹೇಳ್ತಿರ್ತಾರೆ ಮರಿದೇ ಪ್ರೆಸ್ ಮಾಡಿ ಅಂತ. ನಾನು ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಂಡು ಪ್ರೆಸ್ ಮಾಡಿ. ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಮ್ಗೆ ಬೇಕಾಗಿದೆ. ಎಷ್ಟೋ ಜನ ಹೇಳ್ತಿರ್ತಾರೆ ನಾವಿರೋ ಪರಿಸ್ಥಿತಿಯಿಂದ ನಮ್ಮ ಜೀವನನ ಬದಲಾಯಿಸ್ಕೋಬೇಕು ಅಂತಿರ್ತಾರೆ. ಕರೆಕ್ಟ್. ಆದ್ರೆ ನಾವು ಅದನ್ನ ನಮ್ಮ ಜೀವನ ಪರಿಸ್ಥಿತಿ ಬದಲಾಯಿಸ್ಕೋಬೇಕು ಮುಂಚೆ ನಾವು ನಮ್ಮ ಆಲೋಚನೆಗಳನ್ನ ಬದಲಾಯಿಸ್ಕೋಬೇಕಾಗಿದೆ. ಪ್ರತಿಯೊಬ್ಬ ಯಶಸ್ಸಿನ ವ್ಯಕ್ತಿಯು ಆಲೋಚನೆಗಳು ತುಂಬಾ ವಿಭಿನ್ನವಾಗಿರುತ್ತೆ ಅಂತ ಅಂದ್ಬಿಟ್ಟು ಕೇಳ್ಪಟ್ಟಿದೀವಿ. ಅದನ್ನ ಸಹ ನಾನು ಸಹ ಇಂಪ್ಲಿಮೆಂಟೇಶನ್ ಮಾಡ್ಕೊಂಡು ನಾನು ನಿಮ್ಗೆ ಹಂಚ್ಕೋತಾ ಇದ್ದೀನಿ. ಯಾವಾಗ ಯಶಸ್ಸಿನ ವ್ಯಕ್ತಿಗಳ ರೀತಿ ಆಲೋಚನೆ ಮಾಡ್ತಿರ್ತೀವೋ ಅವತ್ತು ಇವತ್ತರ ನಾಳೆ ನಾವು ಸಹ 100% ಬೆಳೆಯಕ್ಕಾಗುತ್ತೆ, 100% ಗ್ರೋತ್ ಆಗಕ್ಕಾಗುತ್ತೆ. ಒಂದು ಸಣ್ಣ ಉದಾಹರಣೆ ಕೊಟ್ರೆ ನಿಮ್ಗೆ ಅರ್ಥ ಆಗ್ಬೋದೇನೋ. ಒಬ್ಬ ಟೀಮ್ ಮಾರುವಂತ ವ್ಯಕ್ತಿ ಒಂದು ದಿವಸ ಡಿಸೈಡ್ ಮಾಡ್ತಾನೆ, ನಾನು PM ಆಗ್ಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡ್ತಾನೆ. ಇವತ್ತು ಅವ್ರು PM ಆಗಿದ್ದಾರೆ, ಬೇರೆ ಯಾರು ಅಲ್ಲ, ನರೇಂದ್ರ ಮೋದಿಜಿ. ಹಾಗೆ ಸಚಿನ್ ತೆಂಡೂಲ್ಕರ್ ತನ್ನ ಚಿಕ್ಕ ವಯಸ್ಸಿನಲ್ಲಿ ಡಿಸೈಡ್ ಮಾಡ್ತಾರೆ, ನಾನೊಬ್ಬ ಕ್ರಿಕೆಟರ್ ಆಗ್ಬೇಕು ಅಂತ ಒಂದು ಆಲೋಚನೆಯಲ್ಲಿ. ಆವಾಗ ಅವ್ರ ಆಲೋಚನೆ ಆ ರೀತಿ ಯೋಚನೆ ಮಾಡಿದ್ಕೆ ಮೇ ಬಿ ಕ್ರಿಕೆಟರ್ ಆಗಿರ್ಬೋದು. MS ಧೋನಿ, ಒನ್ ಆಫ್ ದ ಬೆಸ್ಟ್ ವರ್ಲ್ಡ್ ಕ್ಯಾಪ್ಟನ್ ಅಂತ ಕರಿತಿರ್ತೀವಿ. ಅವರು ಸಹ ಯಾವತ್ತೋ ಒಂದ್ ದಿವಸ ಎಸ್ ನನ್ನ ಕೈಲಿ ಮಾಡಕ್ಕಾಗತ್ತೆ, ಈ ಒಂದು ಕೆರಿಯರ್ ಫೀಲ್ಡ್ ನಾವು ಕ್ರಿಕೆಟರ್ ಆಗತ್ತೆ ಅಂದ್ಬಿಟ್ಟು ಯೋಚನೆ ಮಾಡಿದಕ್ಕೇನೆ ಇವತ್ತು ಈ ಲೆವೆಲ್ ಬೆಳೆದಿರ್ಬೋದು. ದೊಡ್ಡ ದೊಡ್ಡ ಎಕ್ಸಾಂಪಲ್ ಆಯ್ತು. APJ ಅಬ್ದುಲ್ ಕಲಾಂ ಆಗಿರ್ಬೋದು. ಸಕ್ಕತ್ ಬಡ ಕುಟುಂಬದಿಂದ ಬಂದಂತ ವ್ಯಕ್ತಿ, ತಾನು ಓದ್ತಿರುವಂತ ಸಮಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಮನೆಗೂ ಪೇಪರ್ ಹಾಕ್ತಾ ಓದ್ತಾ ಬಂದ್ರು. ಒಂದ್ ದಿವಸ ಡಿಸೈಡ್ ಮಾಡಿರ್ತಾರೆ, ಎಸ್ ನಾನು ಆಲೋಚನೆಯಲ್ಲಿ ಅವರು ಆ ರೀತಿ ಆಲೋಚನೆ ಮಾಡಿದ್ರೇನೋ ನಾನು ಸಹ ಒಬ್ಬ ಸೈಂಟಿಸ್ಟ್ ಆಗ್ತೀನಿ ಅಂತ ಅಂದ್ಬಿಟ್ಟು ಆ ಆಲೋಚನೆ ಅವ್ರನ್ನ ಆ ಮಟ್ಟಿಗೆ ಬೆಳೆಸಿದೆ. ಯಾವಾಗ ನಮ್ಮ ಆಲೋಚನೆಗಳನ್ನ ಬಗ್ಗೆ ಗಮನ ಹರಿಸ್ತೀವೋ, ನಾವ್ ಏನ್ ಯೋಚನೆ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಯೋಚನೆ ಮಾಡ್ತಿಲ್ಲ ಅಂತಲ್ಲ, 100% ಯೋಚನೆ ಮಾಡ್ತಿದ್ದೀರಾ. ಆದ್ರೆ ಏನ ಯೋಚನೆ ಮಾಡ್ತಿದ್ರಿ ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಜನ ಯೋಚನೆ ಮಾಡ್ತಿದ್ದಾರೆ, ಏನು ನನ್ನ ಕೈಲಿ ಮಾಡಕ್ಕಾಗಲ್ಲ, ನನ್ನ ಜೀವನ ಇಷ್ಟೇ, ನನ್ನ ಜೀವನ ಮುಗ್ದೋಯ್ತು ಅಂದ್ಬಿಟ್ಟು ಆಲೋಚನೆ ಮಾಡ್ತಿದ್ದೀರೇನೋ. ಸಾರಿ, ರಾಂಗ್. ತಪ್ಪಾಗಿ ಆಲೋಚನೆ ಮಾಡ್ತಿದ್ದೀರಾ. ನಾವೇನ್ ಆಲೋಚನೆ ಮಾಡ್ತೀವಿ ಅದನ್ನ ಜಾಸ್ತಿ ಅಟ್ರಾಕ್ಟ್ ಮಾಡ್ತಿರ್ತೀವಿ. ಅಂದ್ರೆ ನಿಮ್ಮ ಆಲೋಚನೆ ಹೇಗಿದೆ ಅಂತ ನೀವು ಗಮನ ಹರಿಸ್ಬೇಕಾಗಿದೆ. ಒಬ್ಬ ವ್ಯಕ್ತಿಗೆ ಒಂದು ದಿವಸಕ್ಕೆ 70,000 ಆಲೋಚನೆಗಳು ಬರುತ್ತಂತೆ. ಆ 70,000 ಆಲೋಚನೆಗಳಲ್ಲಿ ಮೆಜಾರಿಟಿ 70% ಆಲೋಚನೆಗಳು ನನ್ನ ಕೈಲಿ ಮಾಡಕ್ಕಾಗಲ್ಲ, ನಿನ್ ಕೈಲಿ ಮಾಡಕ್ಕಾಗಲ್ಲ, ಎಲ್ಲರೂ ಬಿದೋಗ್ತೀವಿ, ನಿನ್ ಕೈಲಿ ಮಾಡಕ್ಕಾಗಲ್ಲ, ಸ್ಟೇಜ್ ಅಲ್ಲಿ 10 ಜನ ಆಡ್ಕೊಬಿಡ್ತಾರೆ ಅಂದ್ಬಿಟ್ಟು ನೆಗೆಟಿವ್ ನಿನ್ ಕೈಲಿ ಯಾಕೆ ಮಾಡಕ್ಕಾಗಲ್ಲ ಅಂತ ನಿಮ್ ಆಲೋಚನೆ ಬಂದಿರುತ್ತೆ. ಅದೇ ಮಿಕ್ಕಿರೋ 30% ಮೀನ್ಸ್ ಪಾಸಿಟಿವ್, ಎಸ್ ಎಲ್ಲೋ ಒಂದು ಚೂರು ಆಗಬಿಡುತ್ತೆ, ಎಸ್ ಸಮಾಧಾನ ಪಡಿಸ್ಕೊಳ್ಳೋಂಥ ಥಾಟ್ಸ್ಗಳು ಬಂದಿರುತ್ತೆ, ಆ ರೀತಿ ಆಲೋಚನೆ ಇರುತ್ತೆ. ಯಾವಾಗ ಮೆಜಾರಿಟಿ ಆಗಿ ನಮ್ಮ ಪಾಸಿಟಿವ್ ಥಾಟ್ಸ್ ಇನ್ಕ್ರೀಸ್ ಆಗ್ತಾ ಬರುತ್ತೆ ನೋಡಿ, ಅವತ್ತು ನಮ್ಮ ಇಡೀ ಜೀವನನ ಬದಲಾಯಿಸ್ಕೋಬಹುದು. ಸಣ್ಣದಾಗಿರುವಂತ ನನ್ನ ಅನುಭವಕ್ಕೆ ಬಂದಿರುತ್ತ ನಾನು ಇಂಪ್ಲಿಮೆಂಟ್ ಮಾಡಿರೋದನ್ನ ನಿಮ್ಮ ಹಂಚ್ಕೊತಾ ಇದ್ದೀನಿ. ನಾನು ಸಹ ನನ್ನ ಜೀವನದಲ್ಲಿ 2017ಕ್ಕೂ ಮುಂಚೆ ಎಸ್ ನನ್ನ ಜೀವನ ಇಷ್ಟೇ ಮುಗ್ದೋಯ್ತು, ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ ಅನ್ಕೋತಿದ್ದೆ. ನನ್ನ ಜೀವನ ಹಾಗೇನೆ ಇತ್ತು. ಯಾವಾಗ ನಾನು ನನ್ನ ಜೀವನದಲ್ಲಿ ಎಸ್ ನನ್ನ ಕೈಲಿ ಮಾಡಕ್ಕಾಗುತ್ತೆ, ನಾನು ಸಹ ಬೇರೆಯವ್ರಿಗೆ ಲೈಫಲ್ಲಿ ಮುಂದುವರಿಬಹುದು ಅನ್ನೋ ಆಲೋಚನೆನ ನಾನು ಯೋಚನೆ ಮಾಡ್ತಾ ಬಂದೆ. ಇಮಿಡಿಯೇಟ್ ಆಗಿ ಏನೂ ಆಗಿಲ್ಲ, ಬಟ್ ಆ ರೀತಿ ಯೋಚನೆ ಮಾಡ್ತಾ ಬಂದಾಗ ನೆಕ್ಸ್ಟ್ 1 ವರ್ಷದಲ್ಲಿ ನನ್ನ ಇಡೀ ಜೀವನ ಬದಲಾಗ್ತಾ ಬಂತು. ನಮ್ಮ ಆಲೋಚನೆಗಳು ನಮ್ಮ ಮುಂದಿನ ಜೀವನ ಮತ್ತು ನನ್ನ ಮುಂದಿನ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ. ನಿಮ್ಮ ಆಲೋಚನೆ ಕಡೆಗೆ ಗಮನ ಇರಲಿ. ನಮ್ಮ ಆಲೋಚನೆ ನಮ್ಮ ಜವಾಬ್ದಾರಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರ ಆಲೋಚನೆಗಳನ್ನ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಎಪಿಸೋಡ್ ಹೇಳ್ಕೊಡ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಸೋ ಮಚ್. ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟರ್ ಮಾಡಿದ್ರೆ ನಮ್ಮ ಚಾನಲ್ಗೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಕ್ ಹೋಗೋಣ. ಪ್ಲಸ್ ನಿಮ್ಮ ಪ್ರೀತಿಯ ಸಪೋರ್ಟ್ ನಮ್ಗೆ ಬೇಕಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಲವ್ ಯು ಸೋ ಮಚ್.